ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನೀವು ಸ್ಕ್ರೀನಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ. ಏನಾರು ಒಂದು ಐಡಿಯಾ ಬರ್ತಿದೆನಾ? ಇಫ್ ಸೆ ಗವರ್ನಮೆಂಟ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಪಾಲಿಸಿ ಪ್ಯಾರಾಲಿಸಿಸ್ ಆದರೆ, ಓಕೆ, ಇಫ್ ಎಕ್ಸಿಕ್ಯೂಟಿವ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಕರಪ್ಷನ್ ಆಗ್ತಿದ್ರೆ ಎಕ್ಸಿಕ್ಯೂಟಿವ್ ಅಲ್ಲಿ, ನಾವು ಯಾರ ಹತ್ರ ಹೋಗ್ತೀವಿ? ಯಾರ ಹತ್ರ ಮೊರೆ ಹೋಗ್ತೀವಿ? ಜುಡಿಷಿಯರಿ ಅಲ್ವಾ? ಜುಡಿಷಿಯರಿ ಹತ್ರ ಹೋಗ್ತೀವಿ. ಒಂದು ವೇಳೆ ಜುಡಿಷಿಯರಿನೂ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಇಫ್ ಜುಡಿಷಿಯರಿ ಈಸ್ ಆಲ್ಸೋ ನಾಟ್ ಗಿವಿಂಗ್ ಜಸ್ಟಿಸ್ ಟು ದಿ ಪೀಪಲ್ ಅಂತ ಹೇಳಿದಾಗ ನಾವು ಮೊರೆ ಹೋಗುವಂಥದ್ದು ಮೀಡಿಯಾ ಅಲ್ವಾ? ಒಂದು ವೇಳೆ ಮೀಡಿಯಾನ ನಾವು ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಒಂದು ವೇಳೆ ಮೀಡಿಯಾನು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದಾಗ ನಮಗಿರುವಂತಹ ದಾರಿ ಸೋಷಿಯಲ್ ಮೂವ್ಮೆಂಟ್. ಸೊ ಇವತ್ತಿನ ಟಾಪಿಕ್ ಸೋಷಿಯಲ್ ಮೂವ್ಮೆಂಟ್, ಸಾಮಾಜಿಕ ಚಳವಳಿ. ಸೊ ವಾಟ್ ಈಸ್ ಸೋಷಿಯಲ್ ಮೂವ್ಮೆಂಟ್? ಸೋಷಿಯಲ್ ಮೂವ್ಮೆಂಟ್ ಅಂದ್ರೆ ಏನು? ಮೊದಲನೇದಾಗಿ ನೋಡ್ಕೊಳ್ಳೋಣ. ಸೋಷಿಯಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಕಲೆಕ್ಟಿವ್ ಎಫರ್ಟ್ ಬೈ ಅ ಗ್ರೂಪ್ ಆಫ್ ಪೀಪಲ್. ಇದೊಂದು ಸಂಘಟಿತ ಪ್ರಯತ್ನ. ಓಕೆ, ಕಲೆಕ್ಟಿವ್ ಎಫರ್ಟ್ ಬೈ ಅ ಗ್ರೂಪ್ ಆಫ್ ಪೀಪಲ್ ಆರ್ ಆರ್ಗನೈಸೇಷನ್ ಟು ಪ್ರಮೋಟ್, ರೆಸಿಸ್ಟ್, change a specific social, political or cultural issue. ಇದು ಸಾಮಾಜಿಕ ಬದಲಾವಣೆಯನ್ನು ತರೋದಕ್ಕೆ ಇರಬಹುದು ಅಥವಾ ಸಾಮಾಜಿಕ ಬದಲಾವಣೆಯನ್ನ ನಿಲ್ಲಿಸೋದಕ್ಕೂ ಇರಬಹುದು. ರೆಸಿಸ್ಟ್ ದ ಚೇಂಜ್ ನ ತರೋದಕ್ಕೂ ಇರಬಹುದು, ಚೇಂಜ್ ನ ನಿಲ್ಲಿಸೋದಕ್ಕೂ ಇರಬಹುದು. ಸೇ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಚೇಂಜ್ ನ ತರೋದಿಕ್ಕೆ, ಓಕೆ, ಟು ಬ್ರಿಂಗ್ ಚೇಂಜ್, ಅಣ್ಣಾ ಹಜಾರೆ ಆಂಟಿ ಕರಪ್ಷನ್ ಮೂವ್ಮೆಂಟ್. ಅಣ್ಣಾ ಹಜಾರೆ ಆಂಟಿ ಕರಪ್ಷನ್ ಮೂವ್ಮೆಂಟ್ ಏನ ತರೋದಕ್ಕೆ? ಕರಪ್ಷನ್ ನಿಲ್ಲಿಸಿ ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದಕ್ಕೋಸ್ಕರ ಮಾಡಿರುವಂತಹ ಒಂದು ಸಾಮಾಜಿಕ ಚಳವಳಿ ಅಣ್ಣಾ ಹಜಾರೆ ಆಂಟಿ ಕರಪ್ಷನ್ ಮೂವ್ಮೆಂಟ್. ಕರಪ್ಷನ್ ನ ವಿರುದ್ಧ ಹೋರಾಟ, ಬದಲಾವಣೆ ತರುವಂತದ್ದು. ಏನು ಬದಲಾವಣೆ ತರುವಂತದ್ದು? ಕರಪ್ಷನ್ ವಿರುದ್ಧದ ಟ್ರಾನ್ಸ್ಪರೆನ್ಸಿಯನ್ನ ತರಬೇಕು ಅನ್ನುವಂಥದ್ದು. ಟ್ರಾನ್ಸ್ಪರೆನ್ಸಿ ಅನ್ನುವಂಥ ಬದಲಾವಣೆಯನ್ನ ತರಬೇಕು ಅನ್ನುವಂಥದ್ದು. ಇನ್ನು ಕೆಲವೊಂದು ರೆಸಿಸ್ಟ್ ಮಾಡೋದಕ್ಕೆ ಅಥವಾ ಅದನ್ನ ನಿಲ್ಲಿಸೋದಕ್ಕೆ, ಒಂದು ಬದಲಾವಣೆಯನ್ನ ನಿಲ್ಲಿಸೋದಕ್ಕೆ ಬರುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಮೂವ್ಮೆಂಟ್, ಓಕೆ, ಸೋಷಿಯಲ್ ಮೂವ್ಮೆಂಟ್ ಅಗೇನ್ಸ್ಟ್ 3 ಫಾರ್ಮ್ ಲಾಸ್. 3 ಕಾಯ್ದೆಗಳ ವಿರುದ್ಧ ನಡೆದಂತಹ ಫಾರ್ಮರ್ ಮೂವ್ಮೆಂಟ್ಸ್. ಅದು ಆ ಒಂದು ಬದಲಾವಣೆಯನ್ನ ನಿಲ್ಲಿಸೋದಕ್ಕೆ ತಂದಿರುವಂತಹ ಒಂದು ಸಾಮಾಜಿಕ ಚಳವಳಿ, ಸೋಷಿಯಲ್ ಮೂವ್ಮೆಂಟ್. ನಾವು ಸೋಷಿಯಲ್ ಮೂವ್ಮೆಂಟ್ ಅಲ್ಲಿ 4 ಟೈಪ್ ಇದೆ. ಓಕೆ, ಮೊದಲನೇದು ಆಲ್ಟರ್ನೇಟಿವ್ ಸೋಷಿಯಲ್ ಮೂವ್ಮೆಂಟ್, ಎರಡನೇದು ರಿಡೆಂಪ್ಟಿವ್ ಸೋಷಿಯಲ್ ಮೂವ್ಮೆಂಟ್, ಮೂರನೇದು ರಿಫಾರ್ಮೇಟಿವ್ ಸೋಷಿಯಲ್ ಮೂವ್ಮೆಂಟ್, ನಾಲ್ಕನೇದು ರಿವಲ್ಯೂಷನರಿ ಸೋಷಿಯಲ್ ಮೂವ್ಮೆಂಟ್. ಆಲ್ಟರ್ನೇಟಿವ್ ಸೋಷಿಯಲ್ ಮೂವ್ಮೆಂಟ್, ಪರ್ಯಾಯ ಸಾಮಾಜಿಕ ಚಳವಳಿ. ಏನು ಆಲ್ಟರ್ನೇಟಿವ್ ಸೋಷಿಯಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ, ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಅಪ್ಲೈಡ್ ಫಾರ್ ಆನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಗೆ ಅಪ್ಲೈ ಆಗುತ್ತೆ. ಎಷ್ಟು ಚೇಂಜ್ ಆಗುತ್ತೆ, ಎಷ್ಟು ಸಾಮಾಜಿಕ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಲಿಮಿಟೆಡ್ ಸೋಷಿಯಲ್ ಚೇಂಜ್ ಆಗುವಂಥದ್ದು. ಒಬ್ಬ ವ್ಯಕ್ತಿಯಲ್ಲಿ ಲಿಮಿಟೆಡ್ ಸೋಷಿಯಲ್ ಚೇಂಜ್ ಆಗುವಂಥದ್ದು. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಸೋಷಿಯಲ್ ಮೂವ್ಮೆಂಟ್ ಅಗೇನ್ಸ್ಟ್ ಡ್ರಿಂಕಿಂಗ್, ಓಕೆ, ಕುಡಿತದ ವಿರುದ್ಧ ನಡೆಯುವಂಥ ಸೋಷಿಯಲ್ ಮೂವ್ಮೆಂಟ್ಗಳು. ಸೊ ಅವನಲ್ಲಿ ಕುಡಿತವನ್ನ ಬಿಡಿಸಬೇಕು ಅನ್ನುವಂಥದ್ದು, ಅವನಲ್ಲಿರುವಂಥ ಒಂದು ಅಂಶವನ್ನ ಚೇಂಜ್ ಮಾಡ್ತಿದೆ. ಅವನ ಎಂಟೈರ್ ಪರ್ಸನಾಲಿಟಿನ ಚೇಂಜ್ ಮಾಡೋದಕ್ಕೆ ಗುರಿಯನ್ನ ಹೊಂದಿಲ್ಲ ಈ ಸೋಷಿಯಲ್ ಮೂವ್ಮೆಂಟ್. ಅವನಲ್ಲಿ ಬಹಳಷ್ಟು ಚೇಂಜಸ್ ಆಗ್ಬೇಕಾಗಿರಬಹುದು. ಓಕೆ, ಅವನಲ್ಲಿ ಬಹಳಷ್ಟು ಕೆಟ್ಟ ಗುಣಗಳು ಇರಬಹುದು ಬಾಕಿದ್ದು, ಬಟ್ ಯಾವುದೋ ಒಂದು ಗುಣವನ್ನ ಚೇಂಜ್ ಮಾಡೋದಕ್ಕೆ ಈ ಸೋಷಿಯಲ್ ಮೂವ್ಮೆಂಟ್ ಫೋಕಸ್ ಮಾಡುತ್ತೆ. ಸೊ ಅದನ್ನ ನಾವು ಆಲ್ಟರ್ನೇಟಿವ್ ಸೋಷಿಯಲ್ ಮೂವ್ಮೆಂಟ್ ಅಂತ ಕರಿತೀವಿ. ಸೆಕೆಂಡ್ ಇದ್ದು ರಿಡೆಂಪ್ಟಿವ್, ವಿಮೋಚನಾ ಸಾಮಾಜಿಕ ಚಳವಳಿ. ರಿಡೆಂಪ್ಟಿವ್ ಸೋಷಿಯಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ, ಒಬ್ಬ ಪರ್ಸನ್ನ, ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯ, ಇದನ್ನು ಇಂಡಿವಿಜುವಲ್ ವ್ಯಕ್ತಿಗೆ ಅಪ್ಲೈ ಆಗುವಂಥದ್ದು. ಇಂಡಿವಿಜುವಲ್ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡುವಂಥದ್ದು, ರಾಡಿಕಲ್ ಚೇಂಜ್ ಆಗುವಂಥದ್ದು. ಅವನಲ್ಲಿ ಒಂದು ರಾಡಿಕಲ್ ಚೇಂಜ್ ಆಗುವಂಥದ್ದು, ಸಂಪೂರ್ಣ ಬದಲಾವಣೆ ಆಗುವಂಥದ್ದು. ಯಾವುದೋ ಒಂದು ಅಂಶವನ್ನ ಇದು ಚೇಂಜ್ ಮಾಡ್ತಿಲ್ಲ, ಬಹಳಷ್ಟು ಅಂಶವನ್ನ ಚೇಂಜ್ ಮಾಡ್ತಿದೆ. ಸೇ ಭಕ್ತಿ ಮೂವ್ಮೆಂಟ್ ಬಹಳಷ್ಟು ಅಂಶವನ್ನ ಚೇಂಜ್ ಮಾಡುತ್ತೆ. ಬುದ್ಧಿಸಮ್, ಜೈನಿಸಮ್ ಎಲ್ಲ ಮೂವ್ಮೆಂಟ್ಗಳು ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯಲ್ಲಿರುವಂತಹ ಬಹಳಷ್ಟು ಗುಣಗಳನ್ನ ಚೇಂಜ್ ಮಾಡುವಂಥದ್ದು, ಅದು ರಾಡಿಕಲ್. ಇಲ್ಲಿ ಆಲ್ಟರ್ನೇಟಿವ್ ಅಲ್ಲಿ ಇದನ್ನು ಇಂಡಿವಿಜುವಲ್ಗೆ, ಬಟ್ ಯಾವುದೋ ಒಂದು ಸ್ಪೆಸಿಫಿಕ್ ಆಸ್ಪೆಕ್ಟ್ಗೆ ಮಾತ್ರ ಅದು
ಸೀಮಿತವಾಗಿರ್ತದೆ. ಬಟ್ ಇಲ್ಲಿ ರಿಡೆಂಪ್ಟಿವ್ ಅಲ್ಲಿ ಇದು ಬಹಳಷ್ಟು ಅಂಶಗಳಿಗೆ ಇದು ಅಪ್ಲೈ ಆಗುತ್ತೆ. ಥರ್ಡ್ ಒನ್, ರಿಫಾರ್ಮೇಟಿವ್ ಸೋಷಿಯಲ್ ಮೂವ್ಮೆಂಟ್. ಸುಧಾರಕ ಸಾಮಾಜಿಕ ಚಳವಳಿ ಅಂತ ಕರೀತಾರೆ. ಸುಧಾರಕ ಸಾಮಾಜಿಕ ಚಳವಳಿ ಅಂತ ಕರೀತಾರೆ. ಇದು ಯಾರಿಗೆ ಅಪ್ಲೈ ಆಗುತ್ತೆ? ಎವ್ರಿ ಒನ್ ಅಥವಾ ಇದನ್ನ ಸೊಸೈಟಿ, ಎಂಟೈರ್ ಸೊಸೈಟಿಗೆ, ಸಮಾಜಕ್ಕೆ, ಎಂಟೈರ್ ಸಮಾಜಕ್ಕೆ. ಎಷ್ಟು ಚೇಂಜ್ ಆಗುತ್ತೆ? ಅಗೈನ್ ಲಿಮಿಟೆಡ್ ಚೇಂಜ್. ಅಂದ್ರೆ ಯಾವುದೋ ಒಂದು ಅಂಶವನ್ನ ಚೇಂಜ್ ಮಾಡ್ತಿದೆ ಸಮಾಜದಲ್ಲಿ ಅಂತ ಅರ್ಥ. ಸೇ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೂವ್ಮೆಂಟ್ ಅಗೇನ್ಸ್ಟ್ ಸತಿ, ಆ ಒಂದು ಅಂಶವನ್ನ ಚೇಂಜ್ ಮಾಡ್ತಿರುವಂತದ್ದು. ಸೋಷಿಯಲ್ ಮೂವ್ಮೆಂಟ್ ಅಗೇನ್ಸ್ಟ್ ಸೋಷಿಯಲ್ ಮೂವ್ಮೆಂಟ್ ಫಾರ್ ವಿಡೋ ರಿಮ್ಯಾರೇಜಸ್, ಸೋಷಿಯಲ್ ಮೂವ್ಮೆಂಟ್ ಫಾರ್ ವಿಡೋ ರಿಮ್ಯಾರೇಜಸ್. ಏನು ಅದು ಒಂದು ಅಂಶವನ್ನ ಚೇಂಜ್ ಮಾಡ್ತಿರುವಂತದ್ದು. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಸೊ ಅದನ್ನ ನಾವು ರಿಫಾರ್ಮೇಟಿವ್ ಸೋಷಿಯಲ್ ಮೂವ್ಮೆಂಟ್, ನಿಮ್ಮ ಇದರಲ್ಲಿ ಹಿಸ್ಟ್ರಿಯಲ್ಲಿ ಬರುವಂತ, ಮಾಡರ್ನ್ ಇಂಡಿಯಾದಲ್ಲಿ ಬರುವಂತ ಸಾಮಾಜಿಕ ಸುಧಾರಣಾ ಚಳವಳಿಗಳು ಅದೆಲ್ಲವೂ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಹೆಚ್ಚಿನ ಸುಧಾರಕಗಳು ಇದರ ಅಂಡರ್ಲೇ ಬರುತ್ತೆ. ಒಂದು ಅಂಶವನ್ನ ಚೇಂಜ್ ಮಾಡುತ್ತೆ. ಇಲ್ಲಿ ಕಂಪ್ಲೀಟ್ ಸಮಾಜವನ್ನೇ ಚೇಂಜ್ ಮಾಡಬೇಕು, ಕಂಪ್ಲೀಟ್ ನಮಗೆ ಬೇರೆನೇ ಸಮಾಜ ಬೇಕು ಅನ್ನುವಂತಹ ಆರ್ಗ್ಯುಮೆಂಟ್ನ ಇಲ್ಲಿ ಇಡೋದಿಲ್ಲ. ಇರುವಂತಹ ಸಮಾಜವನ್ನ ಅಕ್ಸೆಪ್ಟ್ ಮಾಡ್ತೀವಿ, ಬಟ್ ಇದರಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ನಮಗೆ ಬೇಡ, ಅದನ್ನ ಚೇಂಜ್ ಮಾಡಬೇಕು ಅನ್ನುವಂಥದ್ದು. ಇವನ್ ಅಣ್ಣಾ ಹಜಾರೆ ಆಂಟಿ ಕರಪ್ಷನ್ ಮೂವ್ಮೆಂಟ್, ಅದನ್ನು ಅಷ್ಟೇ ಒಂದು ಅಂಶ, ಕರಪ್ಷನ್ ಅನ್ನುವಂಥ ಅಂಶ. ಹೌದು, ನಮಗೆ ಡೆಮೋಕ್ರಸಿ ಬೇಕು, ಬಟ್ ಡೆಮೋಕ್ರಸಿಲಿ ಕರಪ್ಷನ್ ಇದೆ. ಸೊ ಆ ಕರಪ್ಷನ್ ಹೋಗಲಾಡಿಸಬೇಕು, ಅದಕ್ಕೋಸ್ಕರವಾಗಿ ಬದಲಾವಣೆ ಬರಬೇಕು ಅನ್ನುವಂಥದ್ದು. ಅದನ್ನು ನಾವು ರಿಫಾರ್ಮೇಟಿವ್ ಸೋಷಿಯಲ್ ಮೂವ್ಮೆಂಟ್ ಅಂತ ಕರಿತೀವಿ. ಲಾಸ್ಟ್ ಒನ್, ರಿವಲ್ಯೂಷನರಿ ಸೋಷಿಯಲ್ ಮೂವ್ಮೆಂಟ್, ಕ್ರಾಂತಿಕಾರಿ ಸಾಮಾಜಿಕ ಚಳವಳಿ. ಕ್ರಾಂತಿಕಾರಿ ಸಾಮಾಜಿಕ ಚಳವಳಿ ಇಲ್ಲಿ ಯಾರಿಗೆ ಅಪ್ಲೈ ಆಗುವಂಥದ್ದು? ಅಗೇನ್ ಎವ್ರಿ ಒನ್ ಅಥವಾ ಸೊಸೈಟಿಗೆ. ಎಷ್ಟು ಚೇಂಜ್? ರಾಡಿಕಲ್ ಚೇಂಜ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಚೇಂಜ್ ಅನ್ನುವಂಥ ಅರ್ಥ. ಫ್ರೆಂಚ್ ರಿವಲ್ಯೂಷನ್ ಇರ್ಬೋದು, ಅಮೇರಿಕನ್ ರಿವಲ್ಯೂಷನ್ ಇರ್ಬೋದು, ಅಥವಾ ರಷ್ಯನ್ ರಿವಲ್ಯೂಷನ್ ಇರ್ಬೋದು. ಇದೆಲ್ಲ ನಾವು ರಿವಲ್ಯೂಷನರಿ ಸೋಷಿಯಲ್ ಮೂವ್ಮೆಂಟ್ ಅಂತ ಕರಿತೀವಿ. ಇವನ್ ನಕ್ಸಲಿಸಮ್ ಇಸ್ ಅ ರಿವಲ್ಯೂಷನರಿ ವೈಲೆಂಟ್ ಸೋಷಿಯಲ್ ಮೂವ್ಮೆಂಟ್ ಆಗುತ್ತೆ. ರಿವಲ್ಯೂಷನರಿ ವೈಲೆಂಟ್ ಸೋಷಿಯಲ್ ಮೂವ್ಮೆಂಟ್ ಆಗುತ್ತೆ. ಸೊ ಇದೆಲ್ಲವೂ ರಿವಲ್ಯೂಷನರಿ ಸೋಷಿಯಲ್ ಮೂವ್ಮೆಂಟ್ಗೆ ಎಕ್ಸಾಂಪಲ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಡಿಕಲ್ ಚೇಂಜ್, ಕಂಪ್ಲೀಟ್ ಚೇಂಜ್. ಈಗ ನಕ್ಸಲಿಸಮ್ ಅನ್ನುವಂಥದ್ದು ಅವರು ಡೆಮೋಕ್ರಸಿನ ಹೋಗಲಾಡಿಸಿ ಏನು ತರಬೇಕಂತಿರುವಂಥದ್ದು? ಕಮ್ಯುನಿಸಮ್ನ ತರಬೇಕಂತ ಇರುವಂಥದ್ದು. ರಷ್ಯನ್ ರಿವಲ್ಯೂಷನ್ ಝಾರ್ ಗವರ್ನಮೆಂಟ್ ನ ಬೀಳಿಸಿ ಅವರು ಕಮ್ಯುನಿಸ್ಟ್ ಗವರ್ನಮೆಂಟ್ ನ ತಂದಿರುವಂತಹದ್ದು. ಚೈನೀಸ್ ರಿವಲ್ಯೂಷನ್ ಮಾವ್ ಜೆಡಾಂಗ್ ಮಾಡಿರುವಂತದ್ದು. ಆಲ್ ದಿಸ್ ಆರ್ ಎಕ್ಸಾಂಪಲ್ ಫಾರ್ ರಿವಲ್ಯೂಷನರಿ ಸೋಷಿಯಲ್ ಮೂವ್ಮೆಂಟ್. ರಿವಲ್ಯೂಷನರಿ ಸೋಷಿಯಲ್ ಮೂವ್ಮೆಂಟ್ಗೆ ಇದು ಎಕ್ಸಾಂಪಲ್ ಆಗುತ್ತೆ. ಫೀಚರ್ಸ್ ಆಫ್ ಸೋಷಿಯಲ್ ಮೂವ್ಮೆಂಟ್, ಒಂದೊಂದು ಫೀಚರ್ಸ್ ನ ನೋಡ್ಕೋತಾ ಬರೋಣ. ಮೊದಲನೇ ಫೀಚರ್ ಕಲೆಕ್ಟಿವ್ ಆಕ್ಷನ್. ಓಕೆ, ಸೋಷಿಯಲ್ ಮೂವ್ಮೆಂಟ್ ಒಂದು ಕಲೆಕ್ಟಿವ್ ಆಕ್ಷನ್, ತುಂಬಾ ಜನ ಒಟ್ಟಾಗಿ ಮಾಡುವಂತಹ ಒಂದು ಕೆಲಸ. ಇದು ಒಬ್ಬೊಬ್ಬರೇ ಮಾಡುವಂತದ್ದು ಅಲ್ಲ, ತುಂಬಾ ಜನ ಒಟ್ಟಾಗಿ ಮಾಡುವಂತದ್ದು. ಯುನೈಟೆಡ್ ಪ್ರೊಟೆಸ್ಟ್. ಓಕೆ, ಎಕ್ಸಾಂಪಲ್ ಭಾರತೀಯ ಕಿಸಾನ್ ಯೂನಿಯನ್ ಫಾರ್ಮರ್ಸ್ ಪ್ರೊಟೆಸ್ಟ್ 2020-2021 where farmers from across India united to protest against new agricultural laws. ಯುನೈಟೆಡ್ ಆಗಿ ಬಂದಿರುವಂತದ್ದು. ಸೊ ಯುನೈಟೆಡ್ ಕಲೆಕ್ಟಿವ್ ಆಕ್ಷನ್ ಅನ್ನುವಂಥದ್ದು ಒಂದು ಫೀಚರ್, ಒಂದು ಗುಣಲಕ್ಷಣ ಆಗುತ್ತೆ. ಎರಡನೆಯ ಗುಣಲಕ್ಷಣ ಶೇರ್ಡ್ ಐಡಿಯಾಲಜಿ ಆ್ಯಂಡ್ ಗೋಲ್ಸ್. ಇಲ್ಲಿದ್ದಂಥವ್ರು ಎಲ್ಲರೂ, ಈ ಯುನೈಟೆಡ್ ಪೀಪಲ್ ಏನಿದ್ದಾರೆ, ಇವರೆಲ್ಲರ ಹತ್ರ ಏನಿರಬೇಕು? ಒಂದು ಸಿಮಿಲರ್ ಐಡಿಯಾಲಜಿ ಇರಬೇಕು, ಸಿಮಿಲರ್ ಗೋಲ್ ಇರಬೇಕು, ಅವರ ಐಡಿಯಾಲಜಿ ಸೇಮ್ ಇರಬೇಕು. ಐಡಿಯಾಲಜಿ ಸೇಮ್ ಇಲ್ಲ ಅಂದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಐಡಿಯಾಲಜಿ ಸೇಮ್ ಇಲ್ಲ ಅಂದ್ರೆ ಡಿವೈಡ್ ಆಗ್ಬಿಡುತ್ತೆ. ಗೋಲ್ಸ್ ಸೇಮ್ ಗೋಲ್ ಇರಬೇಕು, ಎಂಡ್ ಗೋಲ್ ಸೇಮ್ ಇರಬೇಕು. ಗೋಲ್ ಬೇರೆ ಬೇರೆ ಇದ್ರೆ ಅಗೇನ್ ಡಿವೈಡ್ ಆಗುತ್ತೆ. ಆ ಸೋಷಿಯಲ್ ಮೂವ್ಮೆಂಟ್ ಸೇಮ್ ಆಗಿರೋದಿಲ್ಲ. ಸೊ ಎಕ್ಸಾಂಪಲ್ ಇಸ್ ದಲಿತ್ ಮೂವ್ಮೆಂಟ್ ಇನ್ ಇಂಡಿಯಾ aimed at abolition of untouchability and upliftment of Dalits. ಸೊ ಅವರದೊಂದು ಎಂಡ್ ಗೋಲ್ ಇದೆ, ಶೇರ್ಡ್ ಐಡಿಯಾಲಜಿ ಇದೆ. ಸೊ ದಟ್ ಈಸ್ ವೈ ದೇ ಆರ್ ಯುನೈಟೆಡ್. ಮೂರನೇದು ಆರ್ಗನೈಸ್ಡ್ ಲೀಡರ್ಶಿಪ್. ಲೀಡರ್ಶಿಪ್ ಇರಬೇಕು, ನಾಯಕತ್ವ ಇರಬೇಕು. ಒಂದ್ ವೇಳೆ ನಾಯಕತ್ವನೇ ಇಲ್ಲ ಅಂತ ಹೇಳಿದ್ರೆ ಯಾವ ಸೋಷಿಯಲ್ ಮೂವ್ಮೆಂಟ್ನು ಸಕ್ಸಸ್ಫುಲ್ ಆಗೋದಿಲ್ಲ. ದರ್ ನೀಡ್ಸ್ ಟು ಬಿ ಎ ಗುಡ್ ಲೀಡರ್. ಓಕೆ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಸಕ್ಸಸ್ಫುಲ್ ಆಗಿರುವಂಥದ್ದು ಅಂಡರ್ ದಿ ಲೀಡರ್ಶಿಪ್ ಆಫ್ ಗಾಂಧಿ. ಓಕೆ, ಅದನ್ನು ನೀವು ಎಕ್ಸಾಂಪಲ್ ಆಗಿ ತಗೋಬಹುದು. ಬಹಳಷ್ಟು ಏನು ಸೋಷಿಯಲ್ ಮೂವ್ಮೆಂಟ್ಗಳಿದೆ. ಸೇ ನರ್ಮದಾ ಬಚಾವೋ ಚಳವಳಿ, ಮೇಧಾ ಪಾಟ್ಕರ್ ಲೀಡರ್ಶಿಪ್. ಓಕೆ, ನಮ್ಮ ಅಪ್ಪಿಕು ಚಳವಳಿ, ನಮ್ಮ ಪಾಂಡುರಂಗ ಅವರ ಅಂಡರ್ ದಿ ಲೀಡರ್ಶಿಪ್ ಆಫ್ ಪಾಂಡುರಂಗ. ಓಕೆ, ಸೊ ಈ ತರ ನೀವು ಎಕ್ಸಾಂಪಲ್ನ ಕೊಡಬಹುದು. ನೆಕ್ಸ್ಟ್ ಫೋರ್ತ್ ಒನ್ ಸೋಷಿಯಲ್ ಚೇಂಜ್ ಆ್ಯಂಡ್ ರೆಸಿಸ್ಟ್ ಟು ಚೇಂಜ್. ನಾನು ಆಲ್ರೆಡಿ ಹೇಳ್ದಂಗೆ ಇದ್ರದ್ದು ಒಂದು ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಐದರ್ ಚೇಂಜ್ ನ ತರುತ್ತೆ
ಸಾಮಾಜಿಕ ಬದಲಾವಣೆ ತರುತ್ತೆ ಅಥವಾ ಸಾಮಾಜಿಕ ಬದಲಾವಣೆ ಬರ್ತಿದ್ರೆ ಅದನ್ನ ನಿಲ್ಲಿಸುತ್ತೆ, ಇಷ್ಟ ಇಲ್ಲ ಅಂತ ಹೇಳಿದ್ರೆ. ಓಕೆ, ಸೊ ಆಂಟಿ ಕರಪ್ಷನ್ ಮೂವ್ಮೆಂಟ್ ಬೈ ಅಣ್ಣಾ ಹಜಾರೆ, ಓಕೆ, 2011 ಅಲ್ಲಿ ಆಗಿರುವಂತ ನೇಷನ್ ವೈಡ್. ಏನಿದು ಸೋಷಿಯಲ್ ಚೇಂಜ್ ನ ತರೋದಕ್ಕೋಸ್ಕರವಾಗಿ, ಆ ಬದಲಾವಣೆಯನ್ನ ತರೋದಕ್ಕೋಸ್ಕರವಾಗಿ, ಫಾರ್ಮರ್ ಮೂವ್ಮೆಂಟ್ ಬದಲಾವಣೆಯನ್ನ ಸ್ಟಾಪ್ ಮಾಡೋದಕ್ಕೋಸ್ಕರವಾಗಿ ಬಂದಿರುವಂತ ಸೋಷಿಯಲ್ ಮೂವ್ಮೆಂಟ್. ಯೂಸ್ ಆಫ್ ಮೀಡಿಯಾ, ಎಸ್, ಮೊದಲಿಂದ ಇರುವಂತದ್ದು ಇದು ಯೂಸ್ ಆಫ್ ಮೀಡಿಯಾ, ಇವತ್ತು ನಿನ್ನೆ ಅಲ್ಲ. ಓಕೆ, ಮೊದಲು ಪ್ರಿಂಟ್ ಮೀಡಿಯಾ ಯೂಸ್ ಮಾಡ್ತಿದ್ರು, ನ್ಯೂಸ್ ಪೇಪರ್ ಯೂಸ್ ಮಾಡ್ತಿದ್ರು ಅಲ್ವಾ. ನಮ್ಮ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ಎನಿಬಡಿ ದೇ ಯೂಸ್ಡ್ ಮೀಡಿಯಾ ಫಾರ್ ದಯರ್ ಸೋಷಿಯಲ್ ಮೂವ್ಮೆಂಟ್. ಏನಕ್ಕೆ? ಸ್ಪ್ರೆಡ್ ಮಾಡೋದಕ್ಕೆ. ನಾವು ದ ಫಾರ್ಮ್ ಇಸ್ ಚೇಂಜ್ಡ್. ಇವಾಗ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀವಿ, ಯೂಟ್ಯೂಬ್ನ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾರೆ, ಫೇಸ್ಬುಕ್ನ ಯೂಸ್ ಮಾಡ್ತಾರೆ. ಸೊ ಯೂಸ್ ಆಫ್ ಮೀಡಿಯಾ ಈಸ್ ಒನ್ ಆಫ್ ದ ಗುಣಲಕ್ಷಣ ಆಗುತ್ತೆ. ಲಾಸ್ಟ್ ಒನ್ ಈಸ್ ಸಸ್ಟೈನ್ಡ್ ಎಫರ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಒಂದಿನ ಎರಡು ದಿನ ಮಾಡಿದ್ರೆ ಸ್ಟ್ರೈಕ್ ಆಯ್ತು, ದಟ್ ಈಸ್ ನಾಟ್ ಸೋಷಿಯಲ್ ಮೂವ್ಮೆಂಟ್. ಸೋಷಿಯಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಸಸ್ಟೈನ್ಡ್ ಎಫರ್ಟ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ತುಂಬಾ ದಿನಗಳ ಕಾಲ ನಡೆಯುವಂಥದ್ದು ಇದು. ಫಾರ್ಮರ್ ಮೂವ್ಮೆಂಟ್ ಅಗೇನ್ಸ್ಟ್ 3 ಫಾರ್ಮ್ ಲಾಸ್, ಒಂದೂವರೆ ವರ್ಷಗಳ ಕಾಲ ನಡೆಯುವಂಥದ್ದು. ಹೈವೇನ ಬ್ಲಾಕ್ ಮಾಡಿದ್ರು, ಅಮೃತ್ಸರ್ ದಿಲ್ಲಿ ಹೈವೇ. ಸೊ ಸಸ್ಟೈನ್ಡ್ ಎಫರ್ಟ್ ಬೇಕು, ತುಂಬಾ ಲಾಂಗ್ ಟರ್ಮ್ ಎಫರ್ಟ್ ಬೇಕು. ನೋಡಿ 2020 2021 ಇವನ್ ಹಾಫ್ 2021 1.5 year ಇರುತ್ತೆ ಅವ್ರದ್ದು. ಸೊ ಕ್ವಶನ್ ನೋಡೋಣ. ಸೋಷಿಯಲ್ ಮೂವ್ಮೆಂಟ್ ಬ್ರಿಂಗ್ ಸೋಷಿಯಲ್ ಚೇಂಜ್, ಡಿಸ್ಕಸ್. ಕ್ವಶನ್ ತುಂಬಾ ಸಿಂಪಲ್ ಆಗಿ ಕಾಣ್ತಿದೆ ಅಲ್ವಾ. ಸಾಮಾಜಿಕ ಚಳುವಳಿಯು ಸಾಮಾಜಿಕ ಬದಲಾವಣೆಯನ್ನ ತರುತ್ತದೆ. ಸೋಷಿಯಲ್ ಮೂವ್ಮೆಂಟ್ ಬ್ರಿಂಗ್ಸ್ ಸೋಷಿಯಲ್ ಚೇಂಜ್, ಡಿಸ್ಕಸ್ ಅನ್ನುವಂಥದ್ದು. ಸೊ ಯಾವ ತರ ಇದನ್ನ ಬರೀಬಹುದು? ಎರಡು ವಿಷಯ ಮಾಡಬಹುದು ಇಲ್ಲಿ. ಒಂದು, ಐದರ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಎನಿ ರೀಸೆಂಟ್ ಇವೆಂಟ್. ರೀಸೆಂಟ್ ಆಗಿ ಯಾವ್ದಾದ್ರು ಸೋಷಿಯಲ್ ಮೂವ್ಮೆಂಟ್ ನೀವು ನ್ಯೂಸ್ ಪೇಪರಲ್ಲಿ ಓದಿದ್ರೆ ಅದನ್ನ ಇಲ್ಲಿ ಕೋಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಅದು ಯಾವುದು ಹೊಳಿತಿಲ್ವಾ, ಯು ಜಸ್ಟ್ ಗಿವ್ ದ ಡೆಫಿನೇಷನ್. ಡೆಫಿನೇಷನ್ ಆಫ್ ಸೋಷಿಯಲ್ ಮೂವ್ಮೆಂಟ್, ಡೆಫಿನೇಷನ್ ಆಫ್ ಸೋಷಿಯಲ್ ಚೇಂಜ್. ಡೆಫಿನೇಷನ್ ಆಫ್ ಸೋಷಿಯಲ್ ಮೂವ್ಮೆಂಟ್ ಮತ್ತೆ ಡೆಫಿನೇಷನ್ ಆಫ್ ಸೋಷಿಯಲ್ ಚೇಂಜ್. ಅದಾದ್ಮೇಲೆ ಯು ಹ್ಯಾವ್ ಟು ರೈಟ್, ಯು ಹ್ಯಾವ್ ಟು ಗಿವ್ ಅ ಸಬ್ ಹೆಡಿಂಗ್. ಸೋಷಿಯಲ್ ಮೂವ್ಮೆಂಟ್ ಬ್ರಿಂಗ್ಸ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಚಳವಳಿಯು ಸಾಮಾಜಿಕ ಬದಲಾವಣೆಯನ್ನ ತರುತ್ತದೆ ಅನ್ನುವಂಥ ಹೆಡಿಂಗ್ ಹಾಕ್ತೀರಾ. ದೆನ್ ಯು ವಿಲ್ ರೈಟ್ ಪಾಯಿಂಟ್ಸ್, ಪಾಯಿಂಟ್ ವೈಸ್ ಬರಿತಾ ಹೋಗ್ತೀರಾ. ಇಲ್ಲಿ ನನಗೆ ಯೋಚನೆ ಮಾಡಬೇಕು ನೀವು, ಇಲ್ಲಿ ಏನು ಶಾರ್ಟ್ ಸಬ್ ಹೆಡಿಂಗ್ನ ಏನು ಯೂಸ್ ಮಾಡಬೇಕು? ಸೋಷಿಯಲ್ ಮೂವ್ಮೆಂಟ್ನ ಯೂಸ್ ಮಾಡಬೇಕಾ, ಸೋಷಿಯಲ್ ಚೇಂಜ್ನ ಯೂಸ್ ಮಾಡಬೇಕು? ಸೋಷಿಯಲ್ ಮೂವ್ಮೆಂಟ್ನ ಯೂಸ್ ಮಾಡಬೇಕು, ಬಿಕಾಸ್ ಸೋಷಿಯಲ್ ಮೂವ್ಮೆಂಟ್ ಇಸ್ ಬ್ರಿಂಗಿಂಗ್ ಸೋಷಿಯಲ್ ಚೇಂಜ್. ಸೊ ಯಾವ್ದಾದ್ರು ಒಂದು ಸೋಷಿಯಲ್ ಮೂವ್ಮೆಂಟ್ನ ಹೆಸರನ್ನ ಇಲ್ಲಿ ಬರೀರಿ. ಓಕೆ, ದೆನ್ ಎಕ್ಸ್ಪ್ಲೈನ್ ಯಾವ ತರದ ಸಾಮಾಜಿಕ ಬದಲಾವಣೆಯನ್ನು ಅದು ತರ್ತಿದೆ ಅಲ್ವಾ. ಇಲ್ಲಿ ಸೋಷಿಯಲ್ ಮೂವ್ಮೆಂಟ್ನ ಬರೀಬೇಕು, ದೆನ್ ಎಕ್ಸ್ಪ್ಲೈನ್ ಯಾವ ತರದ ಸಾಮಾಜಿಕ ಬದಲಾವಣೆಯನ್ನು ಅದು ತರ್ತಿದೆ ಅನ್ನುವಂಥದ್ದು. ಇನ್ನೊಂದು ಸೋಷಿಯಲ್ ಮೂವ್ಮೆಂಟ್ ಬರೀರಿ, ಯಾವ ತರದ ಸಾಮಾಜಿಕ ಬದಲಾವಣೆಯನ್ನು ತರ್ತಿದೆ. ಓಕೆ, ಮತ್ತೊಂದು ಸೋಷಿಯಲ್ ಮೂವ್ಮೆಂಟ್ ಬರೀರಿ, ಯಾವ ತರದ ಸಾಮಾಜಿಕ ಬದಲಾವಣೆ ತರ್ತಿದೆ. ಈ ತರ ನೀವು ಅಡ್ರೆಸ್ ಮಾಡಬೇಕು. ಇಲ್ಲ ಅದು ಬೇಡವಾ? ಇಲ್ಲ, ಯು ಕ್ಯಾನ್ ಆಲ್ಸೋ ಮೇಕ್ ಸೋಷಿಯಲ್ ಚೇಂಜ್ ಅನ್ನುವಂಥದ್ದನ್ನ ನೀವು ಸೆಂಟರ್ ಆಗಿ ಇಟ್ಕೊಂಡು ಯಾವುದಾದ್ರೂ ಒಂದು ಸೋಷಿಯಲ್ ಚೇಂಜ್ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ದೆನ್ ಯು ಕ್ಯಾನ್ ರೈಟ್ ಎಕ್ಸಾಂಪಲ್. ಎಕ್ಸಾಂಪಲ್ ಕೊಡುವಾಗ ಸೋಷಿಯಲ್ ಮೂವ್ಮೆಂಟ್ ಎಕ್ಸಾಂಪಲ್ ಕೊಡಿ. ಐದರ್ ಈ ತರ ಮಾಡಿ, ಇಲ್ಲ ಈ ತರ ಮಾಡಬಹುದು. ದಿಸ್ ಇಸ್ ದ ಫ್ರೇಮ್ವರ್ಕ್, ಈ ತರ ಫ್ರೇಮ್ವರ್ಕ್. ದೆನ್ ಇನ್ ದ ಕನ್ಕ್ಲೂಷನ್ ಕೊಡಬೇಕು. ಸೋಷಿಯಲ್ ಮೂವ್ಮೆಂಟ್ ಸೋಷಿಯಲ್ ಚೇಂಜ್ನ ಯಾವ ತರ ತರ್ತಿದೆ ಅನ್ನುವಂಥದ್ದು. ಯು ಕ್ಯಾನ್ ಕನ್ಕ್ಲೂಡ್ ಲೈಕ್ ಸೇಯಿಂಗ್ ಎಲ್ಲ ಸೋಷಿಯಲ್ ಮೂವ್ಮೆಂಟ್ನು ಸೋಷಿಯಲ್ ಚೇಂಜ್ನ ತರೋದಿಲ್ಲ, ಕೆಲವೊಮ್ಮೆ ಸೋಷಿಯಲ್ ಮೂವ್ಮೆಂಟ್ ಸೋಷಿಯಲ್ ಚೇಂಜ್ನ ನಿಲ್ಲಿಸುತ್ತೆ ಅನ್ನುವಂಥದ್ದನ್ನ ನೀವು ಕನ್ಕ್ಲೂಷನ್ ಅಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.